ಹಾಯ್ ಎವ್ರಿವನ್, ನಮಸ್ಕಾರ. ಕಾಜಿ ಟೇಲ್ಸ್ ವಿತ್ ಮೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲಾಂಛನಾ. ತೆನಾಲಿ ರಾಮಕೃಷ್ಣನ ಕಥೆಗಳನ್ನು ನೀವು ಕೇಳ್ತಾ ಇದ್ದೀರಾ. ಸೊ ಇಂದಿನ ವಿಡಿಯೋದಲ್ಲಿ ಮುಂದುವರಿದ ಭಾಗದ ಬಗ್ಗೆ ನೋಡೋಣ. ಯಾವ ರೀತಿ ನಮ್ಮ ತೆನಾಲಿ ಕುಚೇಷ್ಟೆ ಮಾಡ್ತಾನೆ, ಹಾಗೆ ಅವನ ಬುದ್ಧಿಶಕ್ತಿಯಿಂದ ಯಾವುದೆಲ್ಲ ಸಮಸ್ಯೆಯನ್ನು ಬಗೆಹರಿಸ್ತಾನೆ ಅಂತ ನೋಡೋಣ. ಸೊ ಒಂದು ದಿನ ತೆನಾಲಿ ರಾಮಕೃಷ್ಣ ಏನು ಮಾಡ್ತಾನೆ ಅಂದರೆ, ಅವನಿಗೆ ಸಾಲ ಬೇಕಾಗಿರುತ್ತೆ. ಹಾಗಾಗಿ ರಾಜನ ಬಳಿ ಹೋಗಿ ಸಾಲವನ್ನು ಕೇಳ್ತಾನೆ. ಆಗ ರಾಜ ಏನು ಮಾಡ್ತಾನೆ ಅಂದರೆ, ತೆನಾಲಿ ರಾಮಕೃಷ್ಣ ಎಲ್ಲರ ಬಳಿ ಹೋಗಿ ಸಾಲ ಕೇಳ್ತಾ ಇದ್ದಾನೆ, ಆದರೆ ಹಣವನ್ನು ಹಿಂದಿರುಗಿಸ್ತಾ ಇಲ್ಲ. ನನ್ನ ಜೊತೆನೂ ಹಾಗೆ ಮಾಡಿದರೆ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾನೆ. ಆದರೆ ಸಾಲ ಅಂತ ಕೇಳಿದ್ದಾನೆ ಅಂತ ಹೇಳಿ ಅವನಿಗೆ ಸ್ವಲ್ಪ ಸಾಲವನ್ನು ಕೊಡ್ತಾನೆ. ಹಾಗೆ ತೆನಾಲಿ ರಾಮಕೃಷ್ಣನಿಗೆ ಹೇಳ್ತಾನೆ ರಾಜ, ಈ ಸಾಲವನ್ನು ನೀನು ಹಿಂದಿರುಗಿಸಬೇಕು ಅಂತ. ತೆನಾಲಿ ಅದಕ್ಕೆ ಓಕೆ ಅಂತ ಹೇಳಿಬಿಟ್ಟು ತನ್ನ ಮನೆಗೆ ಹೋಗ್ತಾನೆ. ತುಂಬ ದಿನಗಳಾದರೂ ಕೂಡ ತೆನಾಲಿ ರಾಮಕೃಷ್ಣ ಆಸ್ಥಾನಕ್ಕೆ ಬರೋದೇ ಇಲ್ಲ, ಸಾಲವನ್ನು ಹಿಂತಿರುಗಿಸೋದೇ ಇಲ್ಲ. ಇದರಿಂದಾಗಿ ರಾಜನು ತೆನಾಲಿ ರಾಮಕೃಷ್ಣನ ಮನೆಗೆ ಹೋಗ್ತಾನೆ. ಆಗ ತೆನಾಲಿ ರಾಮಕೃಷ್ಣ ಏನು ಮಾಡ್ತಾನೆ ಅಂತ ಹೇಳಿದರೆ, ಬಟ್ಟೆಯನ್ನು ಹೊದ್ಕೊಂಡು ತುಂಬ ರೀತಿಯಾದಂತಹ ರೋಗ ಬಂದಿರೋ ಥರ ಅಲ್ಲಿ ವರ್ತನೆ ಮಾಡ್ತಾನೆ. ಅವನ ಹೆಂಡತಿ ಕೂಡ ಅಲ್ಲೇ ಇರ್ತಾಳೆ. ಆಗ ರಾಜನು ಹೆಂಡತಿಗೆ ಕೇಳ್ತಾನೆ, ತೆನಾಲಿ ರಾಮಕೃಷ್ಣನಿಗೆ ಯಾಕೆ ಇಂತಹ ರೋಗ ಬಂದಿದೆ, ಯಾಕೆ ಇವನು ತುಂಬ ದುಃಖಿತನಾಗಿ ಬಳಲಿದ್ದಾನೆ ಅಂತ. ಆಗ ಹೆಂಡತಿ ಹೇಳ್ತಾಳೆ ಏನು ಅಂದರೆ, ಅವನು ಹುಷಾರಾಗ್ತಾ ಇದ್ದ, ಗುಣಮುಖನಾಗ್ತಾ ಇದ್ದ, ಆದರೆ ಅವನಿಗೆ ಯಾವಾಗ ತನ್ನ ಸಾಲವನ್ನು ನೀಡಬೇಕು ಅಂತ ಆದಾಗ ಅವನ ಜೀವನ ಹಾಗೂ ಅವನ ಯೋಚನೆಗಳಿಂದಾಗಿ ಅವನ ರೋಗವು ಇನ್ನೂ ಜಾಸ್ತಿ ಆಯಿತು ಅಂತ ಹೇಳ್ತಾನೆ. ಇದರಿಂದ ಹೆದರಿಕೆಗೊಂಡ ರಾಜನು, ಇವನು ಇದೇ ರೀತಿಯಾಗಿ ಏನಾದರೂ ಆದರೆ ಏನು ಮಾಡೋದು ಅಂತ ಹೇಳಿ ರಾಜನಿಗೂ ತುಂಬಾ ಬೇಸರ ಆಗುತ್ತೆ. ಹಾಗೆ ರಾಜನು ಥಿಂಕ್ ಮಾಡ್ತಾನೆ ಏನು ಅಂದರೆ, ನಮ್ಮ ಆಸ್ಥಾನದ ಗತಿ ಏನು, ರಾಜ ಪಂಡಿತನಿಗೆ ತೊಂದರೆ ಆದರೆ ಅಂತ ಹೇಳಿ ರಾಜನು ಹೇಳ್ತಾನೆ, ಏನೂ ತೊಂದರೆ ಮಾಡ್ಕೊಳ್ಳೋದು ಬೇಡ, ಏನು ತುಂಬ ಯೋಚನೆಗಳನ್ನು ಮಾಡ್ಕೊಳ್ಳೋದು ಬೇಡ, ಹಾಗೂ ರೋಗವು ಜಾಸ್ತಿ ಆಗೋದು ಬೇಡ. ರೋಗವನ್ನು ಹೇಗಾದರೂ ಮಾಡಿ ಅದನ್ನು ಗುಣಮುಖ ಮಾಡಿಕೊಂಡು ಬನ್ನಿ, ನಾವು ನಿಮ್ಮ ಸಾಲವನ್ನು ಕೇಳೋದೇ ಇಲ್ಲ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿದ ತಕ್ಷಣ ತೆನಾಲಿ ರಾಮಕೃಷ್ಣನು ಬಟ್ಟೆಯನ್ನೆಲ್ಲ ತೆಗೆದುಬಿಟ್ಟು, ತಾನು ಗುಣಮುಖವಾಗಿದ್ದೇನೆ, ಆದರೆ ನಿಮ್ಮ ಸಾಲದ ಯೋಚನೆಯಿಂದಾಗಿ ನಾನು ರೋಗಭರಿತನಾಗಿದ್ದೆ ಅಂತ ಒಂದು ನಗುಮುಖ ಮಾಡ್ತಾನೆ. ಇದನ್ನು ನೋಡಿ ರಾಜನಿಗೆ ಅನಿಸುತ್ತೆ, ಈ ತೆನಾಲಿ ರಾಮಕೃಷ್ಣ ಯಾವಾಗಲೂ ಹೀಗೆ ಬದಲಾಗೋದೇ ಇಲ್ಲ ಅಂತ ಹೇಳಿ. ಇದಾಗಿತ್ತು ಇಂದಿನ ಕತೆ. ಈ ವಿಡಿಯೋದಲ್ಲಿ ಸಣ್ಣ ಪುಟ್ಟ ಕಥೆಗಳನ್ನು ಕೇಳಿದ್ರಿ, ಹಾಗೆ ತೆನಾಲಿ ರಾಮಕೃಷ್ಣನ ಚಾಣಕ್ಯತೆಯನ್ನು ಕೂಡ ನೀವು ಆಳಿಸಿದ್ರಿ. ಅದೇ ರೀತಿ ಮುಂದಿನ ಸಂಚಿಕೆಯಲ್ಲಿ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಕಥೆಗಳ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸದಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.